ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ another informative video. Today we are going to discuss some important questions for your upcoming exams. Which are those upcoming exams? LBA test, midterm exam and annual exam. ಹಾಗಾಗಿ ಆಯಿತಾ, ವಿ ಆರ್ ಗೋಯಿಂಗ್ ಟು ಡಿಸ್ಕ್ಲೋಸ್ ಆಲ್ ಇಂಪಾರ್ಟೆಂಟ್ ಕ್ವಶನ್ಸ್ ಮೈ ಡಿಯರ್ ಚಿಲ್ಡ್ರನ್. ಐ ರಿಕ್ವೆಸ್ಟ್ ಎವ್ರಿ ಒನ್, ಡೋಂಟ್ ಸ್ಕಿಪ್ ದೀಸ್ ಕ್ವಶನ್ಸ್. ಆಯಿತಾ, ಈ ಒಂದು ಪಾಠ ಓದುವ ಸಮಯದಲ್ಲಿ ಡೋಂಟ್ ಸ್ಕಿಪ್ ದೀಸ್ ಕ್ವಶನ್ಸ್ ಮೈ ಡಿಯರ್ ಚಿಲ್ಡ್ರನ್. ಐ ರಿಕ್ವೆಸ್ಟ್ ಎವ್ರಿ ಒನ್. ಸೊ ವಾಚ್ ದಿಸ್ ವಿಡಿಯೋ ಕಂಪ್ಲೀಟ್ಲಿ. ಸಂಪೂರ್ಣವಾಗಿ ಈ ವಿಡಿಯೋವನ್ನು ತಗೊಳ್ಳೋ ನೋಡಬೇಕು. ಮೇಕ್ ಶ್ಯೂರ್ ಯು ಪ್ರಿಪೇರ್ every question, okay, which I discussed today in this video. And one more thing, my dear children, give high priority to these questions, okay, in this chapter. Anyhow, without wasting our time, let me start today's video. ಹಾಗಿದ್ರೆ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆಲ್ಲರಿಗೂ ಕೂಡ ಸೆಕೆಂಡ್ ಇಯರ್ PUC LBA ಟೆಸ್ಟ್ ಫಾರ್ ಬಿಸ್ನೆಸ್ ಸ್ಟಡೀಸ್ ಈ ಒಂದು ಕ್ವಶನ್ ಪೇಪರನ್ನು ಡಿಸ್ಕಸ್ ಮಾಡಲಿದ್ದೇನೆ. ಆಲ್ ದೀಸ್ ಕ್ವಶನ್ಸ್ ಆರ್ ಏನಂತೀರ ತಾವುಗಳು ರಿಪೀಟೆಡ್ಲಿ ಆಸ್ಕ್ಡ್ ಇನ್ ಯುವರ್ ಬೋರ್ಡ್ ಎಕ್ಸಾಮ್ಸ್. ಸೊ ಮೈ ಡಿಯರ್ ಚಿಲ್ಡ್ರನ್, ದಿಸ್ ವಿಡಿಯೋ ಈಸ್ ಗೋಯಿಂಗ್ ಟು, ನಾನು ಹೇಳ್ತಾ ಇದ್ದೀನಲ್ವ, ಆ ಲೆವೆಲಿಗೆ ನಿಮ್ಮನ್ನು ಬೂಸ್ಟ್ ಮಾಡುತ್ತೆ. ಸೊ ಪ್ಲೀಸ್ ಸ್ಟೇ ಟ್ಯೂನ್, ವಾಚ್ ದಿಸ್ ವಿಡಿಯೋ ಕಂಪ್ಲೀಟ್ಲಿ. ಸೆಕೆಂಡ್ ಇಯರ್ PUC ಮೈ ಡಿಯರ್ ಚಿಲ್ಡ್ರನ್, ಚಾಪ್ಟರ್ 5 ಆಗಿರುತ್ತೆ, ಆರ್ಗನೈಸಿಂಗ್ ಅಂತ. ಸಬ್ಜೆಕ್ಟು ಬಿಸ್ನೆಸ್ ಸ್ಟಡೀಸ್, LBA ಟೆಸ್ಟ್ ಫಾರ್ ಟೋಟಲ್ ಮಾರ್ಕ್ಸ್ 30 ಕ್ವಶನ್ ಪೇಪರ್ ಆಗಿರುತ್ತೆ ಫಾರ್ ದಿಸ್ ಅಕಾಡೆಮಿಕ್ ಇಯರ್. ಬನ್ನಿ ಹಾಗಿದ್ರೆ, ಚೂಸ್ ದಿ ಕರೆಕ್ಟ್ ಆನ್ಸರ್. ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ ಅಂತ ಇದೆ. ಆಯಿತಾ, ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ ಮೈ ಡಿಯರ್ ಚಿಲ್ಡ್ರನ್. ಹಾಗಿದ್ರೆ ಇಲ್ಲಿ ಕ್ವಶನ್ ನಂಬರ್ 1 ನಾವೀಗ ನೋಡ್ತಾ ಹೋಗೋಣ. ಬನ್ನಿ ಈಗ ಎಲ್ಲರಿಗೂ ಕೂಡ ಕ್ವಶನ್ ನಂಬರ್ 1 ಏನಂತ ಇದೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ? ಎ ನೆಟ್ವರ್ಕ್ ಆಫ್ ಸೋಷಿಯಲ್ ರಿಲೇಷನ್ಶಿಪ್ ದಟ್ ಅರೈಸ್ ಸ್ಪಾಂಟೇನಿಯಸ್ಲಿ ಡ್ಯೂ ಟು ಇಂಟರಾಕ್ಷನ್ ಅಟ್ ವರ್ಕ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಏನು ಸರ್ ಬ್ರ್ಯಾಕೆಟಲ್ಲಿ 25EX2 ಅಂತ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಕ್ವಶನ್ನು ಎಕ್ಸಾಮ್ 2025ನಲ್ಲಿ ಕೇಳಿದರು. ಇದಕ್ಕೆ 100% ರೈಟ್ ಆನ್ಸರ್ ಬಂದು ಇನ್ಫಾರ್ಮಲ್ ಆರ್ಗನೈಜೇಷನ್ ಈಸ್ ದಿ ಕರೆಕ್ಟ್ ಆನ್ಸರ್. Which is the right answer? Informal organization. Clear? Question number 2, my dear children. Question number 2, grouping of activities on the basis of product line is a part of dash ಅಂತ ಇದೆ. ಆಯಿತಾ, ಇದೇ ಡ್ಯಾಶು ಸರ್. ಈ ಒಂದು ಕ್ವಶನ್ ಬಂದಿದ್ದು 2024 ಎಕ್ಸಾಮ್ 2. ನಾನು ಯಾಕೆ ಗೊತ್ತಾ? ಓಕೆ, ಐ ಆಮ್ ಗಿವಿಂಗ್ ಆಲ್ ಇಂಪಾರ್ಟೆಂಟ್ ಕ್ವಶನ್ಸ್. ನಿಮ್ಮ ಸಮಯವನ್ನು ನಾನು ಉಳಿಸ್ತಾ ಇದ್ದೀನಿ. ಐ ಆಮ್ ಸೇಯಿಂಗ್ ಯುವರ್ ವ್ಯಾಲ್ಯೂಬಲ್ ಟೈಮ್ ಬಿಕಾಸ್ ಯು ಆರ್ ಗೋಯಿಂಗ್ ಟು ರೈಟ್ ಬೋರ್ಡ್ ಎಕ್ಸಾಮ್ಸ್. ಗ್ರೂಪಿಂಗ್ ಆಫ್ ಆ್ಯಕ್ಟಿವಿಟೀಸ್ ಆನ್ ದ ಬೇಸಿಸ್ ಆಫ್ ಪ್ರಾಡಕ್ಟ್ ಲೈನ್ ಈಸ್ ಎ ಪಾರ್ಟ್ ಆಫ್ ಡಿವಿಷನಲ್ ಸ್ಟ್ರಕ್ಚರ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 3, ಮೈ ಡಿಯರ್ ಚಿಲ್ಡ್ರನ್. ಕ್ವಶನ್ ನಂಬರ್ 3, ಅಂಡರ್, ಹೌದಲ್ವಾ? ಕ್ವಶನ್ ನಂಬರ್ 3, ಅಂಡರ್ ವಾಟ್ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ದ ರಿಲೇಷನ್ಶಿಪ್ ಬಿಟ್ವೀನ್ ಡಿಫ್ರೆಂಟ್ ಪೊಸಿಷನ್ಸ್ ಈಸ್ ಎಕ್ಸ್ಪ್ಲೇನ್ಡ್. ಆಯಿತಾ, ದಿಸ್ ಕ್ವಶನ್ ಯಾವುದು? ಕ್ವಶನ್ ನಂಬರ್ 3, 2025 ಮಾಡಲ್ ಕ್ವಶನ್ ಪೇಪರಲ್ಲಿ ಬಂದಂತಹ ಒಂದು ಪ್ರಶ್ನೆ. ವಾಟ್ ಡಸ್ ಇಟ್ ಮೀನ್? ದಿಸ್ ಕ್ವಶನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ಹಾಗಿದ್ರೆ ವಿಚ್ ಈಸ್ ದ ರೈಟ್ ಆನ್ಸರ್ ಇಯರ್? ಆಪ್ಷನ್ ಸಿ, ಆರ್ಗನೈಜೇಷನ್. ಓಕೆ, ಆರ್ಗನೈಜೇಷನ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಆಪ್ಷನ್ ಸಿ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ಹೋಗೋಣ. ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್. ಡ್ಯಾಶ್ ಆರ್ಗನೈಜೇಷನ್ ಸ್ಪೆಸಿಫೈಸ್ ದ ರಿಲೇಷನ್ಶಿಪ್ಸ್ ಅಮಾಂಗ್ ವೇರಿಯಸ್ ಜಾಬ್ ಪೊಸಿಷನ್ಸ್ ಆ್ಯಂಡ್ ದ ನೇಚರ್ ಆಫ್ ದೇರ್ ಇಂಟರ್ ರಿಲೇಷನ್ಶಿಪ್. ಹಾಗಿದ್ರೆ ಈ ಕ್ವಶನ್ ಕೂಡ ಕೇಳಿದರೆ ಸರ್ ಎಕ್ಸಾಮಲ್ಲಿ? ಹೌದು, 2025 ಎಕ್ಸಾಮ್ 3ನಲ್ಲಿ ಈ ಒಂದು ಕ್ವಶನ್ ಕೇಳಲಾಗಿತ್ತು. ವಿಚ್ ಈಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್? ಕುಡ್ ಯು ಪ್ಲೀಸ್ ಗೆಸ್ ಮಾಡ್ತೀರಾ ಯಾರಾದರೂ ಕೂಡ? ವೆರಿ ಗುಡ್. ರೈಟ್ ಆನ್ಸರ್ ಈಸ್ ಫಾರ್ಮಲ್ ಆರ್ಗನೈಜೇಷನ್ ಸ್ಪೆಸಿಫೈಸ್ ದ ರಿಲೇಷನ್ಶಿಪ್ ಅಮಾಂಗ್ ವೇರಿಯಸ್ ಜಾಬ್ ಈಸ್ ದಿ ಪರ್ಫೆಕ್ಟ್ ಆ್ಯಂಡ್ ದ ರೈಟ್ ಆನ್ಸರ್. Question number 2, my dear children, dash refers to the downward transfer of authority for a superior to a subordinate ಅಂತ ಇದೆ. ಆಯಿತಾ, ಎಕ್ಸಾಮ್ 1 2025ನಲ್ಲಿ ಕೇಳಿದಂತಹ ಕ್ವಶನ್ನು. ಇದಕ್ಕೆ ರೈಟ್ ಆನ್ಸರ್ ಬಂದು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ವಿಚ್ ಈಸ್ ದ ರೈಟ್ ಆನ್ಸರ್ ಹಿಯರ್? ಡೆಲಿಗೇಷನ್ ಈಸ್ ದ ರೈಟ್ ಆನ್ಸರ್. ಈಸ್ ಡೆಲಿಗೇಷನ್. ಕ್ಲಿಯರ್ ಆಲ್ ಆಫ್ ಯು? ಫಸ್ಟ್ ಆನ್ಸರ್ ಈಸ್ ಫಾರ್ಮಲ್, ಸೆಕೆಂಡ್ ಆನ್ಸರ್ ಈಸ್ ಡೆಲಿಗೇಷನ್. ಧನ್ಯವಾದಗಳು. ಪ್ಲೀಸ್ ಐ ರಿಕ್ವೆಸ್ಟ್ ಎವ್ರಿ ಒನ್, ದೋಸ್ ಹು ಆರ್ ವಾಚಿಂಗ್ ದಿಸ್ ವಿಡಿಯೋ, please send me your unit test 1 question paper to our mail ID. What is our mail ID? ನೋಡಿ, ನಮ್ಮ ಮೇಲ್ ID ಏನಾಗಿದೆ ಸರ್? all in one PDF 99
gmail.com is our mail ID. I request everyone, those who are watching this video, please send me your ಏನಂತೀರ ತಗೊಳ್ಳೋ ಯೂನಿಟ್ ಟೆಸ್ಟ್ 1 ಕ್ವಶನ್ ಪೇಪರ್ಸ್. ಕ್ಲಿಯರ್? ಹಾಗಿದ್ರೆ ಬನ್ನಿ ವಿದ್ಯಾರ್ಥಿಗಳು, ಈಗ ನಾವು ಮ್ಯಾಚ್ ದ ಫಾಲೋಯಿಂಗನ್ನು ನೋಡೋಣ. ಓಕೆ, ಇನ್ ಈಚ್ ಪಾರ್ಟ್ ಐ ಮೇಡ್ ಎ ಟೋಟಲಿ ಡಿಫ್ರೆಂಟ್. ಮೈ ಡಿಯರ್ ಚಿಲ್ಡ್ರನ್, ಐ ರಿಕ್ವೆಸ್ಟ್ ಎವ್ರಿ ಒನ್, ಡೋಂಟ್ ಜಸ್ಟ್ ವಾಚ್ ದಿಸ್ ವಿಡಿಯೋ, ಫಾಸ್ಟ್ ದಿಸ್ ವಿಡಿಯೋ, ರೈಟ್ ಡೌನ್ ದ ಕ್ವಶನ್ಸ್. ಆಯಿತಾ? ಕ್ವಶನ್ಸನ್ನು ಬರ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಡೆಲಿಗೇಷನ್ 2024 ಎಕ್ಸಾಮ್ 1 ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳಿದ್ರು. ಹಾಗಿದ್ರೆ ವಾಟ್ ಈಸ್ ದ ರೈಟ್ ಆನ್ಸರ್ ಅಂತ? ರೈಟ್ ಆನ್ಸರ್ ಈಸ್ ಡೌನ್ವರ್ಡ್ ಟ್ರಾನ್ಸ್ಫರ್ ಆಫ್ ಅಥಾರಿಟಿ ಈಸ್ ದಿ ಪರ್ಫೆಕ್ಟ್ ರೈಟ್ ಆನ್ಸರ್. ರೆಸ್ಪಾನ್ಸಿಬಿಲಿಟಿ ಅಂತ ಇದೆ, ಎಕ್ಸಾಮ್ 2ನಲ್ಲೂ ಬಂದಿದೆ, ಎಕ್ಸಾಮ್ 2025ನಲ್ಲೂ ಬಂದಿದೆ. 2 ಟೈಮ್ಸ್ ಸೇಮ್ ಕ್ವಶನ್. ರೆಸ್ಪಾನ್ಸಿಬಿಲಿಟಿ ಅಂತ ಇದೆ. ರೆಸ್ಪಾನ್ಸಿಬಿಲಿಟಿ ರೈಟ್ ಆನ್ಸರ್ ಈಸ್ ಎಲಿಮೆಂಟ್ಸ್ ಆಫ್ ಡೆಲಿಗೇಷನ್ ಅಂತ. ಎಲಿಮೆಂಟ್ಸ್ ಆಫ್ ಡೆಲಿಗೇಷನ್ ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್, ಐಡೆಂಟಿಫಿಕೇಷನ್ ಆ್ಯಂಡ್ ದ ಡಿವಿಷನ್ ಆಫ್ ವರ್ಕ್ ಅಂತ ಇದೆ, ಎಕ್ಸಾಮ್ 3 2004ಅಲ್ಲಿ ಕೇಳಿದಂತಹ ಪ್ರಶ್ನೆ. ಹಾಗಿದ್ರೆ ವಾಟ್ ಈಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್? ಸ್ಟೆಪ್ಸ್ ಇನ್ ದಿ ಪ್ರೊಸೆಸ್ ಆಫ್ ಆರ್ಗನೈಸಿಂಗ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್? ವೆರಿ ಗುಡ್. ಬನ್ನಿ ಈಗ ನಾವು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಎ ಸೆಂಟೆನ್ಸ್ ಆರ್ ಇನ್ ಎ ವರ್ಡ್ ಈಚ್ ಅಂತ ಇದೆ. ಪ್ರತಿಯೊಂದು ಕ್ವಶನ್ಗೆ 1 ಅಂಕ ಸರ್. ಈಚ್ ಕ್ವಶನ್ ಕ್ಯಾರೀಸ್ ಹೌ ಮೆನಿ ಮಾರ್ಕ್? 1 ಮಾರ್ಕ್. ಹಾಗಿದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಅಥಾರಿಟಿ? ವೆರಿ ಇಂಪಾರ್ಟೆಂಟ್ ಕ್ವಶನ್ ಮೈ ಡಿಯರ್ ಚಿಲ್ಡ್ರನ್. ಎಕ್ಸಾಮ್ 3 ಲಾಸ್ಟ್ ಇಯರ್ 2025ನಲ್ಲಿ ಕೇಳಿದಂತಹ ಪ್ರಶ್ನೆ. ಬನ್ನಿ ಹಾಗಿದ್ರೆ ವಾಟ್ ಈಸ್ ದಿ ಮೀನಿಂಗ್ ಆಫ್ ಅಥಾರಿಟಿ? ಅಥಾರಿಟಿ ರೆಫರ್ಸ್ ಟು ದಿ ರೈಟ್ ಆಫ್ ಎನ್ ಇಂಡಿವಿಜುವಲ್ to command their subordinate and to take action within the scope of their position ಅಂತ. ಕ್ಲಿಯರ್ ಅಲ್ಲ? ಹೀಗೆ ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ದಿಸ್ ಇಸ್ ರೈಟ್ ಅಂದರೆ REGST, ರೈಟ್ ಅಂದರೆ ಹಕ್ಕು ಅಂತ ಅರ್ಥ ಆಗತ್ತಾ? ನೋಡಿ, ಅಥಾರಿಟಿ ರೆಫರ್ಸ್ ಟು ದ ರೈಟ್ ಆಫ್ ಎನ್ ಇಂಡಿವಿಜುವಲ್, ಆಯಿತಾ, ಟು ಕಮ್ಯಾಂಡ್ ದರ್ ಸಬಾರ್ಡಿನೇಟ್ಸ್ ಆ್ಯಂಡ್ ಟು ಟೇಕ್ ಆ್ಯಕ್ಷನ್ ವಿತಿನ್ ದಿ ಸ್ಕೋಪ್ ಆಫ್ ದೇರ್ ಪೊಸಿಷನ್. ಕ್ಲಿಯರ್? ಬನ್ನಿ, ಸ್ಟೇಟ್ ಎನಿ 1 ಟೈಪ್ ಆಫ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಂತ ಇದೆ. ಕ್ಲಿಯರ್? ವೆರಿ ಈಸಿ ಸರ್, ನಥಿಂಗ್ ಈಸ್ ದೇರ್. ಆಯಿತಾ? ಎಕ್ಸಾಮಲ್ಲಿ 1 ಟೈಪ್ ಅಂತ ಕೇಳಿದ್ದಾರಾ? ಬನ್ನಿ ಈಗ ಏನಂತ ಬರೀತೀರಾ? ಡಿವಿಷನಲ್ ಸ್ಟ್ರಕ್ಚರ್ ಅಂತ ಬರಿಬೋದು. ಡಿವಿಷನಲ್ ಸ್ಟ್ರಕ್ಚರ್ ಅಂತ. ಇಲ್ಲ ಸರ್, ನಮಗಿದು ಗೊತ್ತಿಲ್ಲ ಡಿವಿಷನಲ್ ಅಂದರೆ, ಒಂದು ಕೆಲಸ ಮಾಡಿ, ಯು ಕ್ಯಾನ್ ರೈಟ್ 1 more ಆನ್ಸರ್, ದಟ್ ಈಸ್ ಫಂಕ್ಷನಲ್ ಸ್ಟ್ರಕ್ಚರ್. ಫಂಕ್ಷನಲ್ ಸ್ಟ್ರಕ್ಚರ್ ಅಂತ ಸ್ಪೆಲ್ಲಿಂಗು ಇಲ್ಲೇ ಇದೆ, STRUCTURE. ಕ್ಲಿಯರ್ ಆಲ್ ಆಫ್ ಯು? ಯಾವುದಾದ್ರೂ ಬರಿಬೋದು. ಬನ್ನಿ ವಿದ್ಯಾರ್ಥಿಗಳೇ, ಈಗ ಪಾರ್ಟ್ ಬಿ, ವಿ ಆರ್ ಮೂವಿಂಗ್ ಟುವರ್ಡ್ಸ್ ಪಾರ್ಟ್ ಬಿ. ಪಾರ್ಟ್ ಬಿ, ಈಚ್ ಕ್ವಶನ್ ಕ್ಯಾರೀಸ್ ಹೌ ಮೆನಿ ಮಾರ್ಕ್ಸ್? 2 ಮಾರ್ಕ್ಸ್. ರೈಟ್ ಹೌ ಮೆನಿ ಕ್ವಶನ್ಸ್ ವಿ ನೀಡ್ ಟು ರೈಟ್? 2 ಕ್ವಶನ್ಸ್. ಹಾಗಿದ್ರೆ 4 ಮಾರ್ಕ್ಸ್ ನಿಮಗಿಲ್ಲಿ ಸಿಗುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ವೆರಿ 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 ಇಂಪಾರ್ಟೆಂಟ್ ಕ್ವಶನ್ಸ್ ಆರ್ ದೇರ್. ಸೊ ಐ ರಿಕ್ವೆಸ್ಟ್ ಎವ್ರಿ ಒನ್, ದೋಸ್ ಹು ಆರ್ ವಾಚಿಂಗ್ ದಿಸ್ ವಿಡಿಯೋ, ಪ್ಲೀಸ್ ಪಾಸ್ ದಿಸ್ ವಿಡಿಯೋನ ಸ್ಟಾಪ್ ಮಾಡಿ, ರೈಟ್ ಡೌನ್ ದೀಸ್ ಕ್ವಶನ್ಸ್, ಕಾಪಿ ದೀಸ್ ಕ್ವಶನ್ಸ್ ಆ್ಯಂಡ್ ಪ್ರಿಪೇರ್ ದಿ ಆನ್ಸರ್. ನೋಡಿ, ನಾಳೆ ನೀವು ಎಷ್ಟು ಖುಷಿಯಾಗಿ ಬರ್ತೀರಾ ಎಕ್ಸಾಮಿಂದ ಅಂತ. ಡಿಫೈನ್ ಆರ್ಗನೈಸಿಂಗ್ ಅಂತ ಇದೆ, ಹೌದಲ್ವಾ? ಆರ್ಗನೈಸಿಂಗ್ ಅಂತ ಆಗ್ಬಿಟ್ಟಿದೆ ಅಲ್ವಾ, ಕ್ಷಮಿಸ್ರು. ಆರ್ಗನೈಸಿಂಗ್ ಅಂತ. ಹಾಗಿದ್ರೆ ವಾಟ್ ಈಸ್ ಆರ್ಗನೈಸಿಂಗ್ ಅಂತ? ಯಾಕೆಂದರೆ ಈಚ್ ಕ್ವಶನ್ ಕ್ಯಾರೀಸ್ ಹೌ ಮೆನಿ ಮಾರ್ಕ್ಸ್? 2 ಮಾರ್ಕ್ಸ್. ಆಗಿದ್ದರೆ 2 ಮಾರ್ಕ್ಸಿಗೆ ಬರೀಬೇಕು, ಒಂದು 4 ಪಾಯಿಂಟ್ ಬರಿ ಅನ್ವಾ. ಬನ್ನಿ, ಆರ್ಗನೈಸಿಂಗ್ ಈಸ್ ದ ಪ್ರೊಸೆಸ್ ಆಫ್ ಐಡೆಂಟಿಫೈಯಿಂಗ್ ಆ್ಯಂಡ್ ಗ್ರೂಪಿಂಗ್ ದ ವರ್ಕ್ ಟು ಬಿ ಪರ್ಫಾರ್ಮ್ಡ್ ಅಂತ. ಆರ್ಗನೈಸಿಂಗ್ ಅಂತ ಹೇಳಿದರೆ ಒಂದು ಗುಂಪನ್ನು ಮಾಡುವಂಥದ್ದು, ಒಂದು ಬ್ಯಾಚ್. ಅಂದರೆ ಆರ್ಗನೈಸಿಂಗ್ ಇನ್ ದ ಪ್ರೊಸೆಸ್ ಆಫ್ ಐಡೆಂಟಿಫೈಯಿಂಗ್ ಆ್ಯಂಡ್ ಗ್ರೂಪಿಂಗ್ ದಿ ವರ್ಕ್ ಅಂತ. ಕ್ಲಿಯರ್? ಇನ್ನೊಂದು ಪಾಯಿಂಟ್ ಏನು ಬರಿಬೋದು? ಇಟ್ ಇನ್ವಾಲ್ವ್ಸ್ ಡಿಫೈನಿಂಗ್ ಆ್ಯಂಡ್ ಡೆಲಿಗೇಟಿಂಗ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅಥಾರಿಟಿ ಅಂತ. ಇಲ್ಲ ಸರ್, ಇದು ಕಷ್ಟ ಆಗುತ್ತೆ ಅಂದರೆ ಇನ್ನೊಂದು ಪಾಯಿಂಟ್ ಬರೀರಿ ಮಕ್ಕಳೇ. ಆರ್ಗನೈಸಿಂಗ್ ಹೆಲ್ಪ್ಸ್ ಇನ್ ಸ್ಮೂತ್ ಎಕ್ಸಿಕ್ಯೂಷನ್ ಆಫ್ ಪ್ಲಾನ್ಸ್ ಅಂತ. ಒಂದು ಆರ್ಗನೈಸಿಂಗ್ ಕರೆಕ್ಟಾಗಿತ್ತು ಅಂದರೆ ಆರ್ಗನೈಸು, ಆಯಿತಾ, ಆ ಟೀಮಿಂದ ಏನಾಗುತ್ತೆ ಅಂದರೆ ಸ್ಮೂತ್ ಎಕ್ಸಿಕ್ಯೂಷನ್ ಆಗುತ್ತೆ ಪ್ಲಾನಿಂದು. ಹಾಗಾಗಿ ಆರ್ಗನೈಸಿಂಗ್ ಹೆಲ್ಪ್ಸ್ ಅಸ್ ಟು ರನ್ ದ ಸ್ಮೂತ್ ಎಕ್ಸಿಕ್ಯೂಷನ್ ಆಫ್ ಪ್ಲಾನ್ಸ್ ಅಂತ. ನೆಕ್ಸ್ಟ್, ಇಟ್ ಅರೇಂಜಸ್ ರಿಸೋರ್ಸಸ್ ಟು ಅಚೀವ್ ಎಂಟರ್ಪ್ರೈಸ್ ಗೋಲ್ಸ್ ಅಂತ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಇನ್ನೊಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟು ಅಂದರೆ ಇಟ್ ಅಂದರೆ ಆರ್ಗನೈಸಿಂಗ್ ಎಸ್ಟಾಬ್ಲಿಷ್ ರಿಲೇಷನ್ಶಿಪ್ ಫಾರ್ ಪೀಪಲ್ ಟು ವರ್ಕ್ ಟುಗೆದರ್ ಎಫೆಕ್ಟಿವ್ಲಿ ಅಂತ. ಹೌದಲ್ವಾ? ಅದು ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ, ಆಯಿತಾ, ಬಹಳ ಈಸಿ ಸರ್. ಇಟ್ ಕ್ಲಾರಿಫೈಸ್ ರೋಲ್ ಆ್ಯಂಡ್ ರಿಲೇಷನ್ಶಿಪ್ಸ್ ಅಂತ. ಬನ್ನಿ ಈಗ ಸ್ಟೇಟ್ ಎನಿ ಏನಂತೀರ ತಗೊಳು, ಏನಪ್ಪ ಇದು, ಇದಕ್ಕೆ ಏನಂತೀರ ತಗೊಳು, ಸ್ಟೇಟ್ ಎನಿ 2 ಎಲಿಮೆಂಟ್ಸ್, ಸಾರಿ, ರೈಟ್ ದಿ ಮೀನಿಂಗ್ ಆಫ್ ಫಾರ್ಮಲ್. ಏನಿದು? ರೈಟ್ ದಿ ಮೀನಿಂಗ್ ಆಫ್ ಫಾರ್ಮಲ್. ತಾಳಿ ಸರ್, ಆರ್ಗನೈಸೇಷನ್ ಅಂತ. ಹಾಗಿದ್ರೆ
ವಾಟ್ ಈಸ್ ಫಾರ್ಮಲ್ ಆರ್ಗನೈಸೇಷನ್, ಹೌದಲ್ವಾ? ಇದು ಕೂಡ ಅಷ್ಟೇ ಎಕ್ಸಾಮ್ 2ನಲ್ಲಿ ಕೇಳಿದಂಥ ಪ್ರಶ್ನೆ. ಇದನ್ನು ವಾಟ್ ಈಸ್ ಆರ್ಗನೈಸಿಂಗ್ ನೋಡಿ, ಇಲ್ಲಿ ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3, ವಾಟ್ ಡಸ್ ಇಟ್ ಮೀನ್? ವೆರಿ ಇಂಪಾರ್ಟೆಂಟ್. ಹಾಗಿದ್ರೆ ಏನು ಮಾಡ್ತೀರಾ ನೀವು ನೋಡ್ಕೊಳ್ಳಿ ನೀವೇ. ರೈಟ್ ದ ಮೀನಿಂಗ್ ಆಫ್ ಫಾರ್ಮಲ್ ಆರ್ಗನೈಸೇಷನ್ ಅಂತ ಇದೆ. ಏನು ಇಲ್ಲ ಕಂಡ್ರಿ, ಇಟ್ ಈಸ್ ದ ಸ್ಟ್ರಕ್ಚರ್ ಆಫ್ ಅಥಾರಿಟಿ ಡಿಸೈನ್ಡ್ ಬೈ ಮ್ಯಾನೇಜ್ಮೆಂಟಿಂದ ಡಿಸೈನ್ ಆಗಿರುವಂಥ ಒಂದು ಸ್ಟ್ರಕ್ಚರು. ಇನ್ನೊಂದು ಪಾಯಿಂಟು, ಇಟ್ ಸ್ಪೆಸಿಫೈಸ್ ದಿ ರಿಪೋರ್ಟಿಂಗ್ ರಿಲೇಷನ್ಶಿಪ್, ಆಯಿತಾ? ಇನ್ನೊಂದು ಪಾಯಿಂಟ್ ಬೇಕಾ, ಇಟ್ ಹ್ಯಾಸ್ ಎ ಡಿಫೈನ್ಡ್ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ಪ್ರೊಸೀಜರ್ ಅಂತ. ಒಂದು ಫಾರ್ಮಲ್ ಆರ್ಗನೈಸಿಂಗ್ ಆಗಿದೆ ಅಂದರೆ ಅದರಲ್ಲಿ ರೂಲ್ಸ್ ಆ್ಯಂಡ್ ಪ್ರೊಸೀಜರು ಡಿಫೈನ್ಡ್ ಆಗಿರುತ್ತೆ, ಮೊದಲಿಗೆ ಸೆಟ್ ಆಗಿರುತ್ತೆ. ನೆಕ್ಸ್ಟ್ ಕಮ್ಯುನಿಕೇಷನ್ ಫ್ಲೋಸ್ ಆಯಿತಾ, ಥ್ರೂ ಅಫಿಷಿಯಲ್ ಚಾನಲ್ಸ್ ಅಂತ. ಒಂದು ಆರ್ಗನೈಸೇಷನ್ ಫಾರ್ಮಲ್ ಆಗಿದೆ ಅಂದರೆ ಒಬ್ಬ ಅಥಾರಿಟಿಯಿಂದ ಅಂತ ಹೇಳಿದರೆ ಕಮ್ಯುನಿಕೇಷನ್ ಫ್ಲೋಸ್ ಥ್ರೂ ಅಫಿಷಿಯಲ್ ಚಾನಲ್ಸ್ ಅಂತ. ಅವರು ಇವರಿಂದ ಅಲ್ಲ, ಕರೆಕ್ಟಾಗಿ ಹೋಗುತ್ತೆ ಅಂತ, ಆಯಿತಾ? ನೆಕ್ಸ್ಟ್ ಹೋಗೋಣ. ಸ್ಟೇಟ್ ಎನಿ ಟು ಏನಿದು ಎಲಿಮೆಂಟ್ಸ್ ಆಫ್ ಡೆಲಿಗೇಷನ್ಸ್ ಅಂತ ಇದೆ. ಭಾಳ ಈಸಿ ಸರ್ ಇದು ಕೂಡ. ಸ್ಟೇಟ್ ಎನಿ ಟು ಏನಂತೀರ ತಗೊಳ್ಳು, ಎಲಿಮೆಂಟ್ಸ್ ಅಂದರೆ ಏನೂ ಇಲ್ಲ ಕಣ್ರಿ. ಅಥಾರಿಟಿ ಅಂತ ಬರೆದ್ರೆ ಮುಗೀತು. ಫಸ್ಟ್ ಬರೀತೀರಾ ಕ್ವಶನ್ ನಂಬರ್ 3ಗೆ 1 ಅಂತ ಹಾಕ್ಬಿಟ್ಟು ಅಥವಾ ಎ ಅಂತ ಹಾಕಿ ಏನಂತ ಬರೀತೀರಾ, ಅಥಾರಿಟಿ, AUTHORITY ಅಂತ ಬರೀರಿ. 2 ಅಂತ ಹಾಕೊಳ್ಳಿ, ರೆಸ್ಪಾನ್ಸಿಬಿಲಿಟಿ ಬರೀರಿ, ರೆಸ್ಪಾನ್ಸಿಬಿಲಿಟಿ ಅಂತ. ಕ್ಲಿಯರ್ ಅಲ್ಲ ಫ್ಯೂ? ವೆರಿ ಈಸಿ ಸರ್. ಇನ್ನೊಂದು ಬೇಕಾ ನಿಮಗೆ? ಸರ್ ನಮ್ಗೆ ಒನ್ ಮೋರ್ ವಿ ನೀಡ್ ಮೀನ್ಸ್ ಅಕೌಂಟಬಿಲಿಟಿ. ಯು ಕ್ಯಾನ್ ರೈಟ್ ಅಕೌಂಟ್, OCCOUNT, ಅಬಿಲಿಟಿ ಅಂತ ಬರೀರಿ, ಅಕೌಂಟಬಿಲಿಟಿ ಅಂತ. ಅಷ್ಟೇ ಸರ್, ಮತ್ತೆ ಏನೂ ಇಲ್ಲ. ಧನ್ಯವಾದಗಳು. ಬನ್ನಿ ಈಗ ನಾವು ಕ್ವಶನ್ ನಂಬರ್ 4 ನೋಡೋಣ. ಡ್ರಾ ದಿ ಡಿವಿಷನಲ್ ಸ್ಟ್ರಕ್ಚರ್ ವಿಚ್ ಇಸ್ ಸೂಟಬಲ್ ಫಾರ್ ಆರ್ಗನೈಸಿಂಗ್ ಪ್ರೊಡ್ಯೂಸಿಂಗ್, ಹೌದಲ್ವಾ, ಎ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಫಾರ್ ಪರ್ಫಾರ್ಮಿಂಗ್ ಡೈವರ್ಸಿಫೈಡ್ ಆ್ಯಕ್ಟಿವಿಟೀಸ್ ಅಂತ ಇದೆ. ಇದು ಕ್ವಶನ್ ನಂಬರ್ 5 ಎಲ್ಲ ಕಣ್ರಿ, ಆಯಿತಾ? ಇದರದ್ದು ಕಂಟಿನ್ಯೂ ಭಾಗ ಅದು, ದಟ್ ಈಸ್ ಕಂಟಿನ್ಯೂ ಪಾರ್ಟ್, ಆಯಿತಾ? ಕ್ಲಿಯರ್ ಅಲ್ಲ ಫ್ಯೂ? ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ವಾಂಟ್ ಟು ಸೇ, ಆಯಿತಾ? ಇದನ್ನು ತಾವುಗಳು ಬರೀತೀರಾ ಅಂತ ನನಗೆ ಭರವಸೆ ಇದೆ. ಬನ್ನಿ ಈಗ ನಾವು ಪಾರ್ಟ್ ಸಿ ಕಡೆಗೆ ಹೋಗೋಣ. ಈಚ್ ಕ್ವಶನ್ ಕ್ಯಾರೀಸ್ ಹೌ ಮೆನಿ ಮಾರ್ಕ್ಸ್? ವೆರಿ ಗುಡ್. ಈಚ್ ಕ್ವಶನ್ ಕ್ಯಾರೀಸ್, ಇಮ್ಯಾಜಿನ್ ಮೈ ಡಿಯರ್ ಚಿಲ್ಡ್ರನ್, ಎನಿ ಟೂ ಅಂತ ಇದೆ, ಆಯಿತಾ? ಇಲ್ಲಿ ನಿಮಗೆ ಪ್ರತಿಯೊಂದು ಕ್ವಶನ್ಗೆ 8 ಮಾರ್ಕ್ಸ್ ಸಿಗುತ್ತೆ. ಮೈ ಡಿಯರ್ ಚಿಲ್ಡ್ರನ್, ಸ್ವಲ್ಪ ಒಂದೆರಡು ಕ್ವಶನ್ಸ್ಗಳನ್ನು ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಯಾಕೆ ಅಂದರೆ 3 ಕೊಡಬೇಕಾಗಿತ್ತು, ಆದರೆ ನಾನು 5 ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ, ಆಯಿತಾ? ವೈ ಹೇಳಿ ನೋಡೋಣ, ಆಯಿತಾ? ಯಾಕೆ ಹೇಳಿ ನೋಡೋಣ? ಬಿಕಾಸ್ ಯು ನೀಡ್ ಟು ಗಿವ್ ಹೈ ಪ್ರಿಯಾರಿಟಿ ಟು ದೀಸ್ ಕ್ವಶನ್ಸ್ ಇನ್ ದಿಸ್ ಚಾಪ್ಟರ್. ಈ ಒಂದು ಪಾಠದಲ್ಲಿ ಯು ನೀಡ್ ಟು ಗಿವ್ ಹೈ ಪ್ರಿಯಾರಿಟಿ ಅಂದರೆ ಬಹಳ ಒತ್ತನ್ನು ಕೊಟ್ಟು ಈ ಪ್ರಶ್ನೆಗಳನ್ನು ತಗೊಳ್ಳೋ. ಎಷ್ಟು ಪ್ರಶ್ನೆಗಳಿದ್ದಾವೆ? 1 2 3 4 5. ಈ 5 ಕ್ವಶನ್ಗಳನ್ನು ಪಕ್ಕ ಫಿಕ್ಸ್ ಆಗಬೇಕು ನೋಡಿ. ಎಕ್ಸಾಮ್ 2, ಎಕ್ಸಾಮ್ 3, ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 1, ಎಕ್ಸಾಮ್ 2. ದೀಸ್ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಧನ್ಯವಾದಗಳು. ನಿಮ್ಮ ಇಸ್ಲಾಂ ಸರ್ ಅವರು ವೆಯ್ಟ್ ಮಾಡ್ತಾಯಿದ್ದಾರೆ ನಿಮ್ಮ ಬ್ಯೂಟಿಫುಲ್ ಕಮೆಂಟ್ಸಿಗಾಗಿ. ಈ ವಿಡಿಯೋ ಕಂಪ್ಲೀಟ್ ಆಯ್ತು ಇಲ್ಲಿಗೆ. ನೆಕ್ಸ್ಟ್ ವಿಡಿಯೋ ಯಾವುದು ಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಗಾಡ್ ಬ್ಲೆಸ್ ಯು ಆಲ್, ಲವ್ ಯು ಆಲ್, ಥ್ಯಾಂಕ್ ಯು ಮೈ ಡಿಯರ್ ಚಿಲ್ಡ್ರನ್.